ಇವಾಗ ಹೋಗ್ತಾ ಇದೀವಿ ತಿರ್ಗಾ ದರ್ಶನಕ್ಕೆ. ಅಲ್ಲಿ ನೋಡಿ ಯಾರು ಹೆಂಗ್ ರೆಡಿ ಆಗಿದ್ದಾರೆ. ದೇವರಾಜ್ ಕಾರ್ಯ ನೀನ್ ತೋರ್ಸ್ಕೊ ನೋಡಿ. ಸೊ ಕಾವ್ಯ ಮತ್ತೆ ದೇವರಾಜ್ ಅಂಕಲ್ ಮ್ಯಾಚಿಂಗ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಈ ಅಪ್ಪನ ಬಗ್ಗೆ ಒಂದೆರಡು ಮಾತು ಹೇಳಮ್ಮ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ನನ್ನ ಮಗ ನೋಡಕ್ ಮಾತ್ರ ಅಮಾಯಕ, ಮಾಡೋ ಕೆಲಸ ಎಲ್ಲ ಅಮ್ಮಯ್ಯಕ್ಕನು. ನಾನವನಲ್ಲ. ಇವನೇ ಆಕಾಶು, ಜಿಮ್ ಕೋಚ್ ಆಕಾಶ್. ನೋಡಿ 6 ಪ್ಯಾಕ್. ಗಾಯ್ಸ್ ಇವಾಗ ನಾಷ್ಟ ಮಾಡಕ್ ಹೋಗ್ತಾ ಇದ್ದೀರಿ ಗಾಯ್ಸ್. ಇಲ್ಲಿ ಹೋಟ್ಲು ಯಾವುದು ಚೆನ್ನಾಗಿ. A few moments later. ನೋಡಿ ಗಾಯ್ಸ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀರಿ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚುವ, ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ, ಲೋಕವ ನೀನೆ ನಡೆಸುವ, ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಸಾರ್ವಭೌಮ ಶರಣು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಗಾಯ್ಸ್ ಇವಾಗ ದರ್ಶನ ಮುಗೀತು, ಆಚೆ ಬಂದ್ರಿ. ಚೆನ್ನಾಗಾಯ್ತು ದರ್ಶನ. ಮಂಜಾಲಯ ಮಣ್ಣ ಕಣಗಳಲ್ಲಿ ಮೂಲ ರಾಮ ನಿನ್ನ ತಂದೆ ನೀನೆ. ಮಕ್ಕಳೇ ನಾವು ಬರ್ತಾ ಇದ್ದೀರಿ. ಇವಾಗ ಅನ್ನ ಹೂವ ತೀರ್ಥ ಎಲ್ಲ ಆಗ್ತಾವನೆ. ಹೋಗೋಣ. ಪೂಜಾಯ ರಾಘವೇಂದ್ರ. ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ. ಶರಣು ಶರಣು. ಗಾಯ್ಸ್ ನಾವಿವಾಗ ಬಳ್ಳಾರಿ ಬಸ್ ಸ್ಟಾಪ್ ಬಂದಿದ್ದೀವಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬಳ್ಳಾರಿ ಎಲ್ಲ ಅದೋನಿಗೆ ಬಂದಿದ್ದೀವಿ. ಇದು 200 ಕೊಡಿ ಅಂತಿ, ಇದು 100. ಬಾಬಾರೋ ಬಾರೋ ರಣಧೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಗರಿಸ ಗಮಪ ಗರಿಸ ಸಾ ನೀ 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 ದನಿದ ದನಿದ ಪದಪ ಗಮಪ ಗರಿಸ ಗಮಪ ಗರಿಸ ಸಾ ನೀ 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 ದನಿದ ದನಿದ ಪ ಪ ಪದ ಪ ಸ ಪದ ಪ ಸ ಪದ ಪ ಮರಿ ಮಗ ಸಾರಿ ರಿ ಗ ಗ ಮ ಮ ಪ ಪದ ಪ ಮ ಗರಿ ಸಾರಿ ರಿ ಗ ಗ ಮ ಮ ಪ ಪದ ಪ ಮ ಗರಿ. 1 hour later. ಹೂವ ತಂದ ಐತೆ ಬರೋಣ ಮೇಲೆ. ಇಲ್ಲೇ ಹಾಕು ಮೇಲೆ ಹಾಕ್ಬಾ ಸಿಂಪಾಮಿಗೂ ಸೇರ್ಸ್ ಹಾಕ್ಬಿಟ್ಟು ಬನ್ರಿ. ಮ್ಯಾಂಗೋ ಒಂದು ರಾಯರಕ್ಕೂ ಇಕ್ಬಿಡು. ಸೊ ಕೊನೆಗೂ ಇಷ್ಟ ಹೈಟ್ ಇಂದ ಹತ್ತಿ ಬಂದು ಬಂದಿದೀವಿ. ಸೀರಿಯಸ್ ಆಗಿ ಸ್ವಲ್ಪ ಭಯ ಆಯ್ತೈತೆ. ನೋಡಿ ಎಷ್ಟು ಹೈಟ್ ಅಲ್ಲಿ ಇದ್ದೀವಿ. ಇವರೆಲ್ಲ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗ ಕಾಣಿಸ್ತಾ ಇದಾರೆ. ಓಯ್ ಕಳ್ಳ ಕಳ್ಳ ಕಳ್ಳಾಚಿ ಕಳ್ಳ 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 ಓನ್ ಮಾತಾ ಇದೀಯಾ
ಲವ್ ಮಾಡ್ತಾ ಇದೀಯಾ? ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? 3 hours later. ಈ ಸಭಾಗಿಂದ ಎಲ್ಲರೂ ಕಾವ್ಯನ್ ಬೈತಿದ್ರು ಹೋಟ್ಲಿಗೆ ಇಷ್ಟು ದೂರ ಮತ್ತೆ ವರ್ತಿದೆ ವರ್ತು ಅನ್ನೋ ಥರ ಇದೆ. ಬ್ಯೂಟಿಫುಲ್ ಹೋಟ್ಲು. ಆಕಾಶ್ ಫೋನ್ ಬಿಡ್ತಾ ಇಲ್ಲ. ದೇವರಾಜ್ ಅಂಕಲ್ ಹೆಂಗನ್ಸ್ತು ಹೋಟ್ಲು? ಕೊನೆಗೂ ಸಿಕ್ಕಿದ್ದು. ಆಶಾಂಟಿ ಹೆಂಗನ್ಸ್ತು ಹೋಟ್ಲು ಸಿಕ್ಕಿದ್ದು? ಹೋಟ್ಲು ಕೊನೆಗೂ ಸಿಕ್ಕಿದ್ದು ಹೆಂಗನ್ಸ್ತು? ತೃಪ್ತಿ ಅನಿಸ್ತೈತೆ. ತಿಂದ್ಮೇಲೆ ಇನ್ನೂ ಇರುತ್ತೆ ಫೀಲಿಂಗು. ಗೈಸ್, ಊಟ ಆದಮೇಲೆ ಕಾಫಿ ಇಸ್ ಮ್ಯಾಂಡೇಟ್ರಿ. ಈ ಕಾಫಿಗೋಸ್ಕರನೇ ಈ ಹೋಟ್ಲು ಹುಡ್ಕಾಳೆ ಇದು. ಇದು ಇವಾಗ ಆಕಾಶ್ಗೆ Kiss me, close your eyes. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಏಯ್ ಮಾತಾಡಿ, ಎರಡು ಮಾತಾಡು. ಆಗಲ್ವಾ? ನನ್ಗೆ ಎಷ್ಟು ಹೋಗ್ತೇನೆ ಅಲ್ಲಿ ಇಸ್ಕೊಂತ ದೇವರಾಜ್ ಅಂಕಲ್. ನಮ್ಮ ಮನೇಲಿ ಇರ್ತೀಯ ದೇವರಾಜ್ ಅಂಕಲ್? ಇವಾಗ ಮಾತಾ ಇದಲ್ಲ ಅನಿಸ್ತು. ಅವಾಗಲೇ ಇಲ್ಲ ಅಂತು. ಯಡಿಯೂರ್ಗೆ ಹೋಗೋದಾ ಬೆಂಗಳೂರಿಗೆ ಹೋಗೋದಾ? ಬೆಂಗಳೂರಲ್ಲಿ ಕಾವ್ಯ ಇರುತ್ತೆ. ಯಡಿಯೂರ್ಗೆ ಇಳಿಸ್ಬಿಟ್ಟು ಹೋಗ್ಬೇಕಂತ ಅವಳನ್ನ. ಗೈಸ್, ಇವಾಗ ತಿರ್ಗಾ ಟ್ರಾವೆಲಿಂಗ್ ಸ್ಟಾರ್ಟ್. ಆಕಾಶು ಮನೆ ಹತ್ರ ಸಿಗೋಣ. ಒನ್ ಡೇ ಸ್ಟ್ರೆಚ್ಚು. ಇಲ್ಲಿಂದ ಡೈರೆಕ್ಟ್ ಹಿಂದೆನೇ ಇರೋ ಒನ್ ಡೇ ಸ್ಟ್ರೆಚ್ಚು. ಹಾಂ, ನೀನೇ ನನಗೆ ಧೈರ್ಯ. ಓಹ್, ಓಕೆ, ಸಿ ಯು. ಕಂಗ್ರ್ಯಾಚುಲೇಷನ್. ಏಯ್, ಒಳಗಡೆ ಹೋಗ್ ಹೋಗ್ ಹೋಗ್. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸೊ ಗೈಸ್, ಇವಾಗ ಒಂದು ಟೀ ಬ್ರೇಕ್ ಹಾಕಿದ್ವಿ. ಎಲ್ಲರೂ ಟೀ ಕುಡಿದ್ರು. ಈ ನನ್ನ ಮಗ ಕಾವ್ಯನ ತಲೆ ತಿಂದ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್. ಇನ್ನು 150 ಕಿಲೋಮೀಟರ್ಸ್. ನೋಡೋಣ ಬ್ಲಾಗ್ ಎಲ್ಲಿ ಮುಗಿಸ್ತೀವಿ ಅಂತ. ಇನ್ನೊಂದು ಬ್ರೇಕ್ ಸಿಗುತ್ತಾ ಇಲ್ಲ ಮನೇನ ನೋಡಿ ಬ್ಲಾಗ್ ಮುಗಿಸ್. ಡೈರೆಕ್ಟ್ ಒನ್ ಶಾಟ್ ಈಗ. ಏನಾಯ್ತು ಅಂದರೆ ಇವಾಗ ಎಲ್ಲರೂ ಮಲ್ಗೋರೆ. ಮಂತ್ರಾಲಯದಿಂದ ಬಂದು ಟೈಮ್ 3 ಗಂಟೆ. 3 ಗಂಟೆ. ಆಕಾಶು ನೋಡಿದ್ರೆ ಇವಾಗ ಕಾಫಿ ಕುಡಿಬೇಕಂತ ಹೇಳಿ ನಾವೆಲ್ಲ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕ್ಕೆ. ಯಾರ್ಯಾರು? ನಾನು, ಆಕಾಶ್, ರೋಹಿತ, ಜಯಂತು, ಪ್ರೀತು. ಮಮ್ಮಿ ಗೊತ್ತಿಲ್ಲ. ಬ್ಲಾಗ್ ನೋಡಿದ್ಮೇಲೆ ಕ್ಯಾಕಸ್ ತುಪ್ಪು ಕೂಗಿಸ್ಕೋಬೇಕು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಯಾರು ಕರ್ಕೊಂಡು ಹೋಗಿದ್ದು? ನಮ್ಮ ಜಿಮ್ ಕೋಚ್ ಆಕಾಶ್. ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಣ. 5 ಸತಿ ಹೇಳಿದ್ರು ನಿಲ್ಸಿಲ್ಲ. ಒಂದೇ ಸ್ಟ್ರೆಚ್ ಹೊಡೆದ್ಬಿಟ್ವಿ. ಫುಲ್ಲು ಸ್ಟ್ರೆಸ್ಸು. ಇವಾಗ ಹೋಗಿ ಒಂದು ಕಾಫಿ ಕುಡ್ದು ಬಂದು ಮಲ್ಕೊಂಡ್ರೆ ಬೆಳಿಗ್ಗೆ 7 ಗಂಟೆಗೆ ಎದ್ದೊಳ್ಳೋದು ಅಂದ್ಕೊಂಡಿದ್ದೀನಿ. ಬಟ್ ಜಲ್ದಿ ಎದ್ದೊಳ್ಬೇಕು. ಸೊ ಇವಾಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಕಾಫಿ ಶಾಪ್ನ. ನೋಡೋಣ ಎಲ್ಲಿ ಸಿಗುತ್ತೆ.